ರಾಜ್ಯದಲ್ಲಿ ಯಾವುದೇ ಜ್ವಲಂತ ಸಮಸ್ಯೆಗಳು ಬಂದಾಗ ಮೊಟ್ಟ ಮೊದಲನೇದಾಗಿ ರಸ್ತೆಗೆ ಬರ್ತಕ್ಕಂಥ ವ್ಯಕ್ತಿ ಈ ನಾಡಿನ 6.5 ಕೋಟಿ ಕನ್ನಡಿಗರ ಆಸ್ತಿ ವಾಟಾಳ್ ನಾಗರಾಜ್ರವರು. ನಮ್ಮ ದೌರ್ಭಾಗ್ಯ ಏನಪ್ಪ ಅಂತ ಹೇಳಿದ್ರೆ, ಅವರು 5 ಸಾರಿ ಶಾಸನಸಭೆಯಲ್ಲಿ ಆಯ್ಕೆಯಾಗಿ ಬಂದರು. ಯಾವುದೇ ಪಕ್ಷಾಂತರ ಆಗದೆ ಪ್ರಾಮಾಣಿಕತೆಯಿಂದ ಕನ್ನಡದ ಹೆಸರಲ್ಲಿ, ಕನ್ನಡ ಚಳುವಳಿ ಹೆಸರಿನಲ್ಲೇ ಉಳ್ಕೊಂಡಿದ್ದಾರೆ. 65 ವರ್ಷಗಳ ಅವರ ಹೋರಾಟದ ಹಾದಿ ನಾವೆಲ್ಲ ಹುಟ್ಟಿರಲಿಲ್ಲ, ಆದರೆ ಅವರು ನಮಗೆಲ್ಲ ಒಂದು ಸ್ಫೂರ್ತಿ. ಇವತ್ತು ನೋಡ್ತಾ ಇದ್ದೀರಿ, ಚುನಾವಣೆ ಅಂತ ಹೇಳಿದ್ರೆ ಪಾಳ್ಯಗಾರರು, ಗೂಂಡಾಗಳು, ರೌಡಿಗಳು, ಹಣವಂತರು ಇಂಥವ್ರ ಚುನಾವಣೆ ಆಗಿದೆ. ಪ್ರಜಾಪ್ರಭುತ್ವದ ಬಹಿರಂಗ ಕಗ್ಗೊಲೆ ಆಗ್ತಾಯಿದೆ. ಅದನ್ನು ಮಾಧ್ಯಮದ ಮುಖಾಂತರ ಆಗಲಿ ಅಥವಾ ಇನ್ನೊಬ್ಬರು ನಾವು ಚರ್ಚೆ ಮಾಡೋದಾಗಲಿ ಅಲ್ಲ, ಸಾರ್ವಜನಿಕವಾಗಿ ಪ್ರತಿಯೊಬ್ಬ 10 ವರ್ಷದ ಮಕ್ಕಳಿಗೂ ಗೊತ್ತಿದೆ ಇವತ್ತಿನ ಚುನಾವಣೆ ಯಾವ ರೀತಿ ನಡೀತಾ ಇದೆ. ಜಾತಿ, ಹಣ, ಹೆಂಡ, ಸೀರೆ, ಕುಕ್ಕರು ಜೊತೆಗೆ ಅದ್ರ ಜೊತೆಗೆ ಇವತ್ತೇನಾಗಿದೆ, ರಾಜ್ಯದ ಕೆಲವಾರು ಮಠಾಧಿಪತಿಗಳು ಈ ರಾಜಕಾರಣಗಳ ಕುತಂತ್ರಗಳಿಗೆ ಬಲಿಯಾಗಿ ಅವರು ಸಹ ಭಾಳ ಕೆಟ್ಟ ರೀತಿಯಲ್ಲಿ ಮಠದ ಮೇಲೆ ಗೌರವ ಕಮ್ಮಿ ಆಗೋ ರೀತಿ ಅವ್ರುಗಳು ನಡ್ಕೊಳ್ತಾ ಇದ್ದಾರೆ ಮಠಾಧಿಪತಿಗಳು. ಇದೊಂಥರ ದುರಂತ ನಮಗೆ. ನಾವು ಏನಪ್ಪ ಹೇಳ್ಬೇಕಂತಂದರೆ, ಈ ನಾಡಿನ ಜನಕ್ಕೆ ನಿನ್ನೆಲ್ಲ ಮನೆ ತಮಗೆ ಗೊತ್ತಿದೆ, ಮಾಧ್ಯಮದವ್ರಿಗೆಲ್ಲ ಉತ್ತರ ಭಾರತೀಯರೆಲ್ಲ ಸೇರಿ ಕರ್ನಾಟಕದಲ್ಲಿ, ಅದು ಬೆಂಗಳೂರು ನಗರದಲ್ಲಿ ಪಾನಿ ಅಂದರೆ ನೀರು ಕೊಡಿ, ನಮಗೆ ನೀರು ಬೇಕು ಅಂತ ಕೇಳ್ತಾರೆ. ನಿಮ್ಮ ಅಪ್ಪನ ಮನೆ ಆಸ್ತಿನ ಇದು? ಇಲ್ಲ ನಿಮ್ಮ ಪಿತ್ರಾಜಿತ ಆಸ್ತಿನ ಕಾವೇರಿ? ಇಲ್ಲಿ ಬಂದು ನೀರು ಕೊಡಿ ಅಂತ ಕೇಳಿದ್ರೆ ನೀವು ಯಾಕೆ ಬಂದ್ರಿ? ತೊಲಗಿ ನೀವು ಬೆಂಗಳೂರು ಬಿಟ್ಟು ಇಲ್ಲಿ ಬಂದು ಪ್ರತಿಭಟನೆ ಮಾಡೋಕ್ಕೆ. ಹಿಂದೆ 25 ವರ್ಷ ಹಿಂದೆ ರಾಜಸ್ಥಾನಕ್ಕೆ ನೇರವಾದ ರೈಲ್ ಬೇಕು ಅಂತ ಕೇಳಿದಾಗ ಎಲ್ರಿಗೂ ಪಾಠ ಕಲಿಸಿದ್ವಿ. ಅವತ್ತು ಕ್ಷಮಾಪಣೆ ಕೇಳಿದ್ರು ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು, ರಾಜಸ್ಥಾನಿಗಳೆಲ್ಲ ಬಂದು ಇಲ್ಲಿಂದ ನೇರವಾಗಿ ರೈಲ್ ಬೇಕು ಅಂತ ಕೇಳಕ್ಕೆ ಬಂದ್ರಿ, ಚಳುವಳಿ ಮಾಡಿದ್ರಿ. ಅವತ್ತು ಪಾಠ ಕಲಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಸರಾಗೋವಿಂದ ನೇತೃತ್ವದಲ್ಲಿ ಒಂದು ದೊಡ್ಡ ಆಂದೋಲನ ಆಯಿತು. ಇವತ್ತು ಬೆಂಗಳೂರು ನಗರದಲ್ಲಿ ನಮಗೆ ನೀರು ಬೇಕು, ಪಾನಿ ಕೊಡಿ ಅಂತ ಅಂದರೆ ನಮಗೇನು ಪಾನಿ ಅಂತ ಏನು ಅರ್ಥ ಆಗುತ್ತೆ? ನಿಮ್ಮ ಮಾನ ಮರ್ಯಾದೆ ಇದ್ದಿದೆ, ನೀರು ಕೊಡಿ ಅಂತ ಕೇಳಿದ್ದಿದೆ, ಕನಿಷ್ಠ ಪಕ್ಷ ನಿಮ್ಗೆ ಗೌರವ ಕೊಡ್ತಾಯಿದ್ದು. ನಿಮ್ಮ ಭಾಷೆಯಲ್ಲೇ ಬಂದು ನಮ್ಮ ರಾಜ್ಯಕ್ಕೆ ಪಾನಿ ಕೊಡಿ ಅಂತಂದರೆ ಯಾವ ಪಾನಿ ಕೊಡಬೇಕು ನಿಮ್ಗೆ ಹೇಳಿ? ನಾವು ನೀರು ಕೇಳಿದ್ರೆ ಮಜ್ಜಿಗೆ ಕೊಡೋಂಥವ್ರು, ನೀರು ಕೇಳಿದ್ರೆ ಪಾನಕ ಕೊಡೋಂಥವ್ರು. ಇದೇ ರೀತಿ ಉದ್ಧರಣತನವನ್ನು ಮಾಡ್ತಾ ಇದ್ದಾಗ ತಮಿಳ್ನಾಡು ಸಂತ್ರಸ್ತರಾದಾಗ ನಾವು ಅದನ್ನು ಜಂಬಕ್ಕಾಗಲಿ ಅಥವಾ ಅಹಂಕಾರ ಕೇಳ್ಕೊಳ್ತಾ ಇರ್ತಕ್ಕಂಥ ಮಾತಲ್ಲ ಇದು. ಅವರು ಸಹಾಯ ಹಸ್ತ ಮಾಡಿದ ಮೇಲೆ ಸಾರ್ವಜನಿಕವಾಗಿ ಭಾಳಷ್ಟು ಜನ ಅಲ್ಲಿಯ ಸ್ಥಳೀಯ ತಮಿಳುನಾಡು ಮುಖಂಡರುಗಳು, ಸ್ಥಳೀಯ ಗಡಿಭಾಗದ ರೈತರುಗಳು ನೀರಿನ ವಿಚಾರ ನಾವು ಬರೋದಿಲ್ಲ ನಿಮ್ಮ ತಂಟೆಗೆ, ಅದು ರಾಜಕಾರಣಿಗಳು ಮಾಡ್ತಾ ಇರ್ತಕ್ಕಂಥ ಕುತಂತ್ರ, ನೀವು ಸೌಹಾರ್ದತೆಯಿಂದ ಇರೋಣ ಅಂತೇಳಿ ಅವರು ಒಂದು ದಾರಿಗೆ ಬಂದರು. ಈಗ ಉತ್ತರ ಭಾರತೀಯರ ಕಾಟ ಅತಿ ಹೆಚ್ಚಾಗಿದೆ ಬೆಂಗಳೂರು ನಗರದಲ್ಲಿ. ಒಂದು ಕಡೆ ಯಾರೋ ಅವಿವೇಕಿ ಒಬ್ಬ ಲೋಕಸಭಾ ಸದಸ್ಯ ಹೇಳ್ತಾನೆ, ಉತ್ತರ ಭಾರತೀಯರು ಬಂದಿರೋದ್ರಿಂದನೇ ಬೆಂಗಳೂರು ಉದ್ಧಾರ ಆಯಿತು, ಬೆಂಗಳೂರು ಅಭಿವೃದ್ಧಿ ಆಯಿತು ಅಂತೇಳ್ಬಿಟ್ಟು. ಈಗ ಅವ್ರು ಪಾನಿ ಕೊಡಿ ಅಂತ ಹೇಳ್ತಾ ಇದ್ದಾರಲ್ಲ, ಕರ್ಕೊಂಡೋಗಿ ನಿಮ್ಮ ಮನೇಲಿ ಕೊಡಪ್ಪ ಪಾನಿನ ಎಲ್ಲರಿಗೂ. ಮಾತಾಡಬೇಕಾದ್ರೆ ಮಾನ ಮರ್ಯಾದೆ ಇಟ್ಕೊಂಡು, ನೀವು ಗೌರವ ಇಟ್ಕೊಂಡು ಮಾತಾಡಬೇಕು. ಈಗ ನಾವು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚಳುವಳಿ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ವಾಟಾಳ್ ನಾಗರಾಜರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಗೋವಿಂದರಾಜನಗರ ಮತ್ತು ವಿಜಯನಗರಕ್ಕೆ ತೆರಳ್ತಾ ಇದ್ದೀವಿ. ಮತ್ತು ರಾಜ್ಯದ ಎಲ್ಲ ವಾಹಿನಿಗಳಲ್ಲೂ ಪ್ರಸಾರ ಆಗ್ತಾಯಿದೆ. ವಾಟಾಳ್ ನಾಗರಾಜರು ಒಬ್ಬರೇ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥದ್ದು ಕನ್ನಡ ಚಳುವಳಿ ವಾಟಾಳ್ ಪಕ್ಷದಿಂದ. ಆಗ ಕನ್ನಡಿಗರು ದಯಮಾಡಿ ಪಕ್ಷ ಭೇದ, ಜಾತಿ, ಧರ್ಮವನ್ನು ಮರೆತು ಆ ಒಬ್ಬ ವ್ಯಕ್ತಿಗೆ, ಹಿರಿಯ ಚೈತನ್ಯಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಹೆಚ್ಚಾಗಿ ಹೋರಾಟ ಮಾಡ್ತಕ್ಕಂಥ ಧೈರ್ಯ ನಮಗೂ ಸಹ ಬರುತ್ತೆ. ನೀವು 2,000-3,000 ರೂಪಾಯಿಗೆ ಮತದಾನವನ್ನು ಮಾರ್ಕೊಂಡ್ರೆ ಈ ರಾಜ್ಯನ ಕಾಪಾಡೋದಕ್ಕೆ ಮುಂದೆ ಯಾರ ಕೈನಲ್ಲೂ ಆಗೋದಿಲ್ಲ. ಈಗಾಗಲೇ ಅರ್ಧ ರಾಜ್ಯ ಉತ್ತರ ಭಾರತದವ್ರ ಕೈನಲ್ಲಿದೆ. ಇನ್ನು ಸ್ವಲ್ಪ ದಿವಸ ಹೋದರೆ ನಿಮ್ಮ ಬಾಳು ಬೆಂಗಳೂರು 60 ಕಿಲೋಮೀಟ್ರ್ ಬೆಂಗಳೂರಲ್ಲಿ ಯಾರು ಅವ್ರು ಇರಬಾರ್ದು. ಇದು ಒಂದು ನಮ್ಮ ಬೆಂಗಳೂರು ನಗರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಕೇಳೋದ್ರಲ್ಲಿ ತುಂಬ ದೂರದ ವರ್ಷಗಳಿಲ್ಲ, ತುಂಬ ಹತ್ತಿರದಲ್ಲೇ ಇರುತ್ತೆ. ಇದೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ದಯಮಾಡಿ ಕನ್ನಡ ಹೋರಾಟಗಾರರನ್ನ, ಕಾರ್ಪೊರೇಟರ್ಗಳನ್ನ, ಶಾಸಕರನ್ನ ಕನಿಷ್ಠ ಪಕ್ಷ ಇಬ್ಬರನ್ನ ಬೆಂಗಳೂರು ನಗರದಲ್ಲಿ ಇಬ್ಬಿಬ್ಬರನ್ನ ಗೆಲ್ಲಿಸಿ, ಒಂದು 5 ಜನ ಕಾರ್ಪೊರೇಟರ್ನ ಗೆಲ್ಲಿಸಿ, ಒಂದು 3 ಜನ MLAಗಳನ್ನ ಗೆಲ್ಲಿಸಿ, ಆಮೇಲೆ ಕನ್ನಡ ಶೈಲಿ ಹಾಕೊಳ್ತಿರಲ್ಲ BJP ಅವರು, ಕಾಂಗ್ರೆಸ್ ಅವರು, JDS ಅವರು, ನಿಮಗೆ ಮಾನ ಮರ್ಯಾದೆ ಇಲ್ವಾ? ಒಬ್ಬ ಅಭ್ಯರ್ಥಿಗೆ ಯಾವುದಾರ ಒಬ್ಬ ಪಕ್ಷದವರು ನೀವು
ಅಭ್ಯರ್ಥಿ ಆಗದೆ ಬಿಟ್ಟಿದ್ದೀರಾ? ಅಭ್ಯರ್ಥಿ ಆಗದೆ ಬಿಟ್ಟಿದ್ರೆ ಯಾವ್ದಾರ 3 ಪಕ್ಷಗಳಲ್ಲಿ ಯಾವ್ದಾದ್ರು ಕನ್ನಡ ಚಳವಳಿ ಹೋರಾಟಗಾರರಾಗ್ಬೋದು ಅಥವಾ ಯಾರಾದರೂ ಕನ್ನಡ ಪರ ಹೋರಾಟಗಾರರು ಅಥವಾ ಕನ್ನಡ ಪಕ್ಷದಿಂದ ನಿಂತಕ್ಕಂಥ ಒಬ್ಬ ವ್ಯಕ್ತಿಗೆ ಯಾರಾದರೂ ಅಭ್ಯರ್ಥಿನ ನಾವು ಹಾಕೊಳ್ಳೋದ ಘೋಷಣೆ ಮಾಡಿದ್ದೀರಾ? ಮತ್ತು ಕನ್ನಡದ ಬಗ್ಗೆ ಮಾತಾಡ್ತೀರಿ, ರಾಜ್ಯದ ಬಗ್ಗೆ ಮಾತಾಡ್ತೀರಿ, ನೀವೇ ಪಾದಯಾತ್ರೆ ಮಾಡ್ತೀರಿ, ನೀವೇ ಮಾದಾಯಿ ಮಾಡ್ತೀವಿ ಅಂತೀರಿ, ನೀವೇ ಮತ್ತು ಕಳಸ ಬಂಡು ನೀವು ಅದು ನಮ್ಮ ಭದ್ರಾ ಮೇಲ್ದಂಡ ಯೋಜನೆ ಮಾಡ್ತೀನಿ ಅಂತೀರಿ, ಮತ್ತು ಎತ್ತಿನೊಳೆ ಮಾಡ್ತೀನಿ ಅಂತೀರಿ. ಯಾವ್ಯಾವ ಪಕ್ಷ ಬಂದಾಗ ಆ ಪಕ್ಷ ಮಾಡ್ತೀನಿ ಅಂತೀರಿ, ವಿರೋಧ ಪಕ್ಷ ಇದ್ದಾಗ ಅದು ಜ್ಞಾಪಕ ಬರುತ್ತೆ, ಆಡಳಿತ ಬಂದಾಗ ಮರ್ತೋಗ್ಬಿಡುತ್ತೆ. ನೀವೆಲ್ಲ ಏನು ಜಾಣ ಕುರುಡು ಜಾಣ ಕೆಡು ಜಾಣ ಮೂಗ, ಯಾವುದೇ ಸರ್ಕಾರ ಆಗಿರಲಿ ನುಡಿದಂತೆ ನಡೀತೀವಿ ಅಂತ ಹೇಳಿದ್ರೆ ಟೋಪಿ ಹಾಕೋದಲ್ಲ, ಅಥವಾ ನಾವು ಹೇಳಿದ್ದೆಲ್ಲ ಆಗೋಗ್ಬಿಡುತ್ತೆ, 15 ಲಕ್ಷ ಬಂದ್ಬಿಡುತ್ತೆ, ಚಿನ್ನದ ರಸ್ತೆ ಆಗಿಬಿಡುತ್ತೆ, ಪ್ರತಿಯೊಬ್ಬರದ್ದು ಸಾಲ 15 ವರ್ಷ ಟ್ಯಾಕ್ಸ್ ಕಟ್ಟಾಗ್ದಿರಲ್ಲ, ಈ ಥರ ತಲಾಟೆ ಮಾತಾಡೋರು ಇದ್ದಾರಲ್ಲ, ಅಂಥವ್ರು ಯಾರು ಮಾತಾಡ್ತಾನೆ ಇಲ್ಲಲ್ವ ಇವಾಗ. ದಯಮಾಡಿ ಈ ರಾಜ್ಯದ ಉಳಿವಿಗಾಗಿ ಸನ್ಮಾನ್ಯ ವಾಟಾಳ್ ನಾಗರಾಜ್ರವ್ರನ್ನ ಗೆಲ್ಲಿಸಿ ಕನ್ನಡದ ಕಾಳೆಯನ್ನು ದೆಹಲಿಯಲ್ಲಿ ಕೆಂಪುಕೋಟೆಯಲ್ಲಿ ಮೊಳಗುವಂತೆ ಮಾಡಲು ಎಲ್ಲ ನನ್ನ ಈ ಲೋಕಸಭಾ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರಲ್ಲಿ ಮನವಿ ಮಾಡ್ತೀನಿ. ದಯವಿಟ್ಟು ವಿಜಯನಗರ ಮತ್ತು ರಾಜಗೋಪಾಲ್ ನಗರ, ವಿಜಯನಗರ ಮತ್ತು ಗೋವಿಂದರಾಜನಗರ ಮತದಾರರು ಎಲ್ಲ ಭಾಳಷ್ಟು ಜನ ಈ ಕಡೆ ಹೋರಾಟಗಾರರಿದ್ದೀರಿ, ಕನ್ನಡ ಪರ ಹೋರಾಟಗಾರರು ಮುಖಂಡರುಗಳಿದ್ದೀರಿ. ಎಲ್ಲರೂ ಸಹ ಕೈ ಜೋಡಿಸಿ ವಾಟಾಳ್ ನಾಗರಾಜ್ರವ್ರನ್ನ ಗೆಲುವಿಗೆ ತಾವೆಲ್ಲರೂ ಕಾರಣಕರ್ತರಾಗಬೇಕಂತ ತಮಗೂ ಮತ್ತು ನಮ್ಮ ಮಾಧ್ಯಮದ ಮಿತ್ರರು ಸಹ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮನ್ನು ಬೆಳೆಸಿ ಈ ಒಂದು ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ವಾಟಾಳ್ ನಾಗರಾಜ್ರವ್ರನ್ನ ಗೆಲ್ಲಿಸಿ ಅಂತ ನಿಮ್ಮನ್ನು ಕಳಕಳಿಯಿಂದ ಮನವಿ ಮಾಡ್ತೀನಿ. ನಮಸ್ಕಾರ.